ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಹರಿವಾಯು ಗುರುಗಳಿಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು ಅಂತ ಇದೆ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ದಾಸರೇ ವರ್ಣನೆಯನ್ನು ಮಾಡ್ತಾರೆ. ಹಾಗೆ ದೇವರ ಸ್ಮರಣೆಯನ್ನು ನಿರಂತರದಲ್ಲಿಯೂ ಮಾಡಬೇಕಂತೆ. ಹಾಗೆ ದೇವರನ್ನು ನಾವು ಕಾಣಬೇಕಾದರೆ ನಮಗೆ ಬೇಕಾದವರು ಮೀಡಿಯೇಟರ್ ಯಾರು ಅಂತಂದರೆ ಗುರುಗಳು. ಹಾಗಾದರೆ ಆ ಗುರುಗಳನ್ನು ನಾವು ಸ್ಮರಣೆಯನ್ನು ನಿರಂತರದಲ್ಲಿಯೂ ಕೂಡ ಮಾಡಬೇಕು. ಹೇಗೆ ನಾವು ಪರಮಾತ್ಮನ ಚಿಂತನೆಯನ್ನು ನಾವು ಮಾಡ್ತೇವೋ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೋಬೇಕು ಅಂತ ನಾವು ಪ್ರಯತ್ನವನ್ನು ಮಾಡ್ತೇವೋ, ಅದರಂತೆ ವಿಶೇಷವಾಗಿ ಆ ಭಗವಂತನ ಸ್ಮರಣೆ ಹೇಗೆ ನಾವು ಮಾಡ್ತೇವೋ ಅದರಂತೆಯೇ ಗುರುಗಳ ಸ್ಮರಣೆಯೂ ಕೂಡ ಅತ್ಯಂತ ಯೋಗ್ಯವಾದದ್ದು, ಅವಶ್ಯವಾಗಿ ಸ್ಮರಣೆಯನ್ನು ಮಾಡಲೇಬೇಕಾದಂತಹದ್ದು. ಇಂತಹ ಗುರುಗಳ ಸ್ಮರಣೆಯನ್ನು ಮಾಡುವಂತಹ ಭಾಗ್ಯ ನಮ್ಮ ನಿಮ್ಮೆಲ್ಲರದ್ದೂ ಕೂಡ ಆಗಿದೆ ಅಂತಂದರೆ ಅದಕ್ಕೆ ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು ಅನ್ನುವ ಮಾತನ್ನು ಹೇಳ್ತಾ ವರದ ಗೋಪಾಲ ವಿಠ್ಠಲದಾಸರು ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಆಗುವ ಲಾಭ ಏನು? ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಅಂತ ಹೇಳ್ತಾರೆ. ಹಾಗಾದರೆ ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ತರಹದ ಸಂಪತ್ತು ಕೂಡ ನಮಗೆ ಒದಗಿ ಬರುತ್ತದೆ ಅಂತೆ. ಹೀಗಾಗಿ ಆ ದಾಸರೇ ರಚನೆಯನ್ನು ಮಾಡಿದಂತಹ ಕೃತಿಯ ಮೂಲಕ ಸ್ಮರಣೆಯನ್ನು, ಗುರುಗಳ ಸ್ಮರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ, ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ, ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಪೊರೆದು ಮಂಗಳವೀವ ನರಹರಿಯ ದಾಸರ, ಪೊರೆದು ಮಂಗಳವೀವ ನರಹರಿಯ ದಾಸರ ಚರಣ ಕಂಡೆನೋ ದುರಿತ ಪರಿಹಾರವಾಯಿತು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ. ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಆಗುವ ಲಾಭ ಏನು ಅಂತ ವರ್ಣನೆಯನ್ನು ಮಾಡ್ತಾ
ಪರಮ ಮಂಗಲ ಅಂತೆ. ಗುರುಗಳ ಸ್ಮರಣೆಯನ್ನು ಮಾಡೋದರಿಂದ ಗುರುಸ್ತ್ರಾತ 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 ನ ಸಂಶಯ ಅಂತ ಹೇಳಿ, ಯಾರು ಬೆಳಗ್ಗೆ ಎದ್ದ ನಂತರದಲ್ಲಿ ಮೊದಲಿಗೆ ಗುರುಗಳ ಸ್ಮರಣೆಯನ್ನು ಮಾಡ್ತಾರೋ ಅಂಥವರಿಗೆ ಯಾವ ಭಯವೂ ಇರೋದಿಲ್ಲ ಅಂತೆ. ಪರಮ ಮಂಗಲವನ್ನು ಕೊಡುವಂತಹದ್ದು ದುರಿತ ಪರ್ವತ ಅಂತೆ. ದುರಿತಗಳ ಪರ್ವತಕ್ಕೆ ಪವಿ ಅಂದರೆ ವಜ್ರ ಸದೃಶ ಅಂತೆ, ಕಡೆದು ಹಾಕತ್ತೆ ಅಂತೆ. ನಮ್ಮ ಏನಾದರೂ ದುರಿತಗಳಿದ್ದರೆ ಆ ದುರಿತಗಳು ಎಷ್ಟು, ಒಂದು ಎರಡಲ್ಲ, ಪರ್ವತದಷ್ಟು ಇದ್ದರೂ ಕೂಡ ಕಡೆದು ಹಾಕತ್ತೆ ಅಂತೆ, ಸೀಳಿ ಹಾಕ್ತದೆ. ಅದು ಗುರುಗಳ ಸ್ಮರಣೆಯಿಂದಾಗುವಂತಹ ಲಾಭ. ಅಷ್ಟೇ ಅಲ್ಲ, ಮೊದಲನೇ ನುಡಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಹೇಳ್ತಾರಲ್ಲ, ಉರಗ ವೃಶ್ಚಿಕ ವ್ಯಾಘ್ರ ಚೋರರ ಭಯ, ಅಗ್ನಿ ಭಯ, ಕರಿಗಳ ಭಯ, ಜ್ವರ ಭಯ, ಏನೇನು ಭಯಗಳಿದೆಯಲ್ಲ, ಅದಕ್ಕೆ ಮಹಾಸಂಕಲ್ಪ ಅಂತ ಒಂದು ಇದೆ. ಇದರಲ್ಲಿ ನಾವು ಯಾವುದೇ ಸತ್ಕರ್ಮವನ್ನು ಮಾಡಬೇಕಾದರೆ ಸಪ್ತವಿಧವಾದಂತಹ ಭಯಗಳು ಅಂತ ಇವೆ. ಅದರಲ್ಲಿ ಕೆಲವು ಭಯಗಳನ್ನು ಹೇಳಿದ್ದಾರೆ. ಚೋರ ಭಯ, ಅಗ್ನಿ ಭಯ, ರಾಜಭಯ, ಚೋರ ಭಯ, ಹೀಗೆ ಸಪ್ತವಿಧವಾದಂತಹ ಭಯಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ವೃಶ್ಚಿಕದಿಂದ, ಉರಗದಿಂದ, ವ್ಯಾಘ್ರದಿಂದ, ಅರಸಿನಿಂದ ಆಗುವಂತಹ ಏನೇನು ಭಯಗಳಿವೆಯಲ್ಲ, ಆ ಎಲ್ಲ ಭಯಗಳನ್ನು ಕೂಡ ಪರಿಹಾರವನ್ನು ಮಾಡುವವರಾಗಿದ್ದಾರೆ ಅಂತೆ. ಪೊರೆದು ಮಂಗಲವೀವ ನರಹರಿಯ ದಾಸರ ಚರಣ ಕಂಡೆನೋ ದುರಿತ ಪರಿಹಾರವಾಯಿತು. ಅಂದರೆ ಎಲ್ಲ ತರಹದ ದುರಿತಗಳನ್ನು, ಎಲ್ಲ ತರಹದ ಭಯಗಳನ್ನು ಪರಿಹಾರವನ್ನು ಮಾಡಿ ಪರಮ ಮಂಗಲವನ್ನು ನೀಡುತ್ತಾರೆ ಅಂತೆ. ನಮಗೆ ಮಂಗಲ ಉಂಟಾಗುವ ಹಾಗೆ. ನಾವು ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡೋದಿಲ್ಲ. ಹಾಗಾದರೆ ಒಂದು ದೃಷ್ಟಾಂತವನ್ನು ಕೊಡಬೇಕು ಅಂತಾದರೆ, ಈಗ ಸೆಲ್ ಇದೆ, ಚಾರ್ಜಬಲ್ ಸೆಲ್ ಅಂತನ್ನೋದು ಇದೆ. ಅದನ್ನು ನಾವು ಯಾವಾಗ ಚಾರ್ಜ್ ಮಾಡ್ತಾ ಇರ್ತೀವೋ ಅದರಲ್ಲಿ ಒಂದು ಶಕ್ತಿ ಅನ್ನೋದು ಬರ್ತದೆ. ಯಾವಾಗ ನಾವು ಅದನ್ನು ಚಾರ್ಜಿಂದ ತೆಗೆದು ನಾವು ಕ್ಯಾಮರಾಗಳಿಗೋ ಫೋನ್ಗಳಿಗೋ ನಾವು ಹಾಕಿಕೊಂಡಾಗ ಅದು ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಮತ್ತೆ ಚಾರ್ಜ್ ಮಾಡಿದರೆ ಮತ್ತೆ ಬೆಳೀತಾ ಹೋಗುತ್ತೆ. ಹೌದಾ? ಹಾಗೆ ಇದು ಕೂಡ ನಾವು ಯಾವಾಗಲೂ ಕೂಡ ದೇವರ ಸ್ಮರಣೆಯನ್ನು ನಾವು ಮಾಡೋದೇ ಇಲ್ಲ. ಆದರೆ ಯಾವಾಗಲೂ ಒಂದು ಬಾರಿ ಆದರೂ ಸ್ಮರಣೆಯನ್ನು ಮಾಡಿರ್ತೇವಲ್ಲ, ಆ ಒಂದು ಬಾರಿ ಸ್ಮರಣೆಯನ್ನು ಮಾಡಿದ್ರೂ ಸಾಕು, ಪರಮ ಮಂಗಲವನ್ನು ನೀಡುತ್ತಾರೆ ಅಂತೆ ಗುರುಗಳು. ಅಂತಹ ಗುರುಗಳ ಮಹತ್ವ ಅಭೂತಪೂರ್ವವಾದದ್ದು. ಗುರುಗಳ ಸ್ಮರಣೆ ನಿರಂತರದಲ್ಲಿ ಮಾಡಬೇಕಂತೆ. ಕೆಲವು ಕಥೆಗಳಲ್ಲಿ ನಾವು ಕೇಳ್ತೇವೆ, ಸತ್ಯನಾಥ ಮಹಾತ್ಮ ರತ್ನಾಕರ, ಸತ್ಯನಿಧಿ ವಿಲಾಸ, ರಾಘವೇಂದ್ರ ವಿಜಯದಲ್ಲಿ, ಹೀಗೆ ವ್ಯಾಸರಾಜರ ಚರಿತ್ರೆಯಲ್ಲಿ ಯಾವಾಗಲೂ ಅವರು ಗುರುಗಳ ಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಇರ್ತಾರೆ. ವಾದಿರಾಜರ ಚರಿತ್ರೆಯಲ್ಲಿಯೂ ಕೂಡ ನಾವು ಕೇಳುತ್ತೇವೆ. ಹೀಗೆ ಗುರುಗಳ ಸ್ಮರಣೆಯನ್ನು ಮಾಡದ ಒಬ್ಬ ಜ್ಞಾನಿಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅಷ್ಟು ಗುರುಗಳ ಮಹತ್ವ ಇದೆ ಅನ್ನೋದಕ್ಕಾಗಿಯೇ ಆ ಗುರುಗಳು ನಮಗೆ ಯಾವಾಗಲೂ ಹಿತವನ್ನು ಮಾಡುವವರೇ ಆಗಿದ್ದಾರೆ. ಅಂತಹ ಗುರುಗಳ ಸ್ಮರಣೆಯನ್ನು ನಿರಂತರದಲ್ಲಿ ಮಾಡೋಣ ಅಂತ ಹೇಳ್ತಾ, ಇನ್ನು ಎರಡನೆಯ ನುಡಿಯಲ್ಲಿ ಹೇಳ್ತಾ ಬಹಳ ಅದ್ಭುತವಾಗಿ ಹೇಳುತ್ತಾರೆ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿ ಒಲೆದು ಪೊರೆಬಾ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ನೋಡಿ, ಒಂದೇ ಒಂದು ನುಡಿಯಲ್ಲಿ ವರದ ಗೋಪಾಲ ವಿಠ್ಠಲದಾಸರು ಯಾವ ರೀತಿಯಲ್ಲಿ ಗುರುಗಳ ಸ್ಮರಣೆಯಿಂದ ಏನೇನು ನಮಗೆ ಆಗ್ತದೆ ಅನ್ನೋದನ್ನು 4 ಸಾಲಿನಲ್ಲಿ ಒಂದೇ ವಿಚಾರವನ್ನೇ ಹೇಳಿಬಿಡ್ತಾರೆ. ನೋಡಿ ಎಷ್ಟು ವಿಷಯ. ಗುರುಸ್ಮರಣೆಯಿಂದ ನಾವೇನೋ ನಮಗೆ ಆಪತ್ತು ಬಂದಿದೆ ಅಂದರೆ, ಆಪತ್ತು ಬಂದಾಗ ಗುರುಗಳ ಸ್ಮರಣೆಯನ್ನು ಮಾಡಬೇಕಂತ್ರಿ.
ಆಪತ್ತು ಬಂದಾಗ ಗುರುಗಳ ಸ್ಮರಣೆಯನ್ನು ಮಾಡಿದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಸತ್ಯನಾಥ ಮಹಾತ್ಮ ರತ್ನಾಕರ ಅಂತ ಒಂದು ಸತ್ಯನಾಥ ತೀರ್ಥರ ಮೇಲೆ ಒಂದು ಊರು ನಿರ್ಮಾಣವಾಗಿತ್ತು ಅಂತೆ. ಸತ್ಯಾಭಿನವ ತೀರ್ಥರು ಅಂತ ಶಿಷ್ಯರು, ಅವರು ನಗರದ ಎಲ್ಲೋ ಒಂದು ಕಡೆ ವಾಸ್ತವ್ಯವನ್ನು ಹೂಡಬೇಕು ಅಂತಾದರೆ ಒಂದು ನಗರ, ಈಗಿನ ಹಾಗೆ ನಾವು ಟ್ರಿಪ್ಪಿಗೆ ಹೋಗ್ತೇವೆ ಅಂದರೆ ಒಂದು 10-20 ಜನ ಹೋಗಿರ್ತೇವೆ. ಈಗಾದರೆ ಎಲ್ಲ ಕಡೆ ರೂಮ್ಗಳು ಇರ್ತವೆ, ಮುಗಿದು ಹೋಯಿತು. ಆಗ ಹೇಗೆ ಯಾತ್ರೆಗೆ ಅಂತ ತೆರಳಬೇಕು, ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ನಗರಗಳಿಗೆ ಹೋಗಬೇಕು. ಅಲ್ಲಿ ಹೋದಾಗ ಒಬ್ಬರು ಇಬ್ಬರಲ್ಲ, 10-20 ಜನ ಅಲ್ಲ, 150, 200, 300 ಪರಿವಾರ ಸಹಿತವಾಗಿ ಹೋಗೋರಂತೆ. ಹಾಗೆ ಹೋದರೆ ಅಲ್ಲೇ ಒಂದು ಊರನ್ನು ನಿರ್ಮಾಣವನ್ನು ಮಾಡಬೇಕು. ಆ ಊರಿಗೆ ಹೆಸರನ್ನು ಇಡಬೇಕಲ್ಲ, ಅವರು ಎಲ್ಲೇ ಹೋದರೂ ಕೂಡ ಅದನ್ನು ಸತ್ಯನಾಥ ಅಗ್ರಹಾರ ಅಂತ ಇಡೋರಂತೆ, ಅಥವಾ ಸತ್ಯನಾಥ ಪುರಿ ಅಂತ ಇಡೋರಂತೆ. ಹೀಗೆ ಆ ಹೆಸರನ್ನು ಇಡಬೇಕು, ಅಲ್ಲಿ ವಾಸ್ತವ್ಯವನ್ನು ಹೂಡಬೇಕು. ಅಲ್ಲಿರುವಂತಹ ಆಯಾ ಊರುಗಳಲ್ಲಿರುವಂತಹ ಎಲ್ಲರ ಮನೆಗೂ ಹೋಗಿ ಅಲ್ಲಿ ಧರ್ಮದ ಸಂದೇಶವನ್ನು ನೀಡಿ ಮತ್ತೆ ಮುಂದಿನ ಊರಿಗೆ ಹೋಗಬೇಕು. ಇದು ಸಂಚಾರದ ನಿಯಮ ಸತ್ಯಾಭಿನವ ತೀರ್ಥರದ್ದು. ಹೀಗೆ ಒಂದು ಬಾರಿ ಅವರು ಮಲಗಿದ್ದಾರೆ, ವಿಶ್ರಾಂತಿಯನ್ನು, ಎಲ್ಲ ಶಿಷ್ಯರು ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸತ್ಯಾಭಿನವ ತೀರ್ಥರು ತಾವು ಪುಸ್ತಕಗಳನ್ನು ತೆಗೆದು ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರಂತೆ. ಇದ್ದಕ್ಕಿದ್ದ ಹಾಗೆ ಕಳ್ಳರು ಬರ್ತಾರೆ ಅಂತೆ. ಕಳ್ಳರು ಬಂದರೆ ಏನು ಮಾಡಬೇಕು ಗೊತ್ತಿಲ್ಲ. ಏನು ಸಂಸ್ಥಾನದ ಪ್ರತಿಮೆಗಳು ಇವೆ, ಅದರಲ್ಲಿ ಆ ಪ್ರತಿಮೆಗಳಲ್ಲಿ ವಜ್ರ, ವೈಡೂರ್ಯ ಇವೇ ಮೊದಲಾದಂತಹ ಆಭರಣಗಳು, ಬಂಗಾರ ಎಲ್ಲವೂ ಕೂಡ ಅದರಲ್ಲಿ ಇವೆ. ತೆಗೆದುಕೊಂಡು ಹೋದರೆ ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಸತ್ಯಾಭಿನವ ತೀರ್ಥರು ಯಾವುದನ್ನೂ ಯೋಚನೆ ಮಾಡಲಿಲ್ಲ ಅಂತೆ. ಒಂದೇ ಯೋಚನೆ ಮಾಡಿದರಂತೆ, ಶ್ರೀಮತ್ ಸತ್ಯನಾಥ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಅಂತ ಸ್ಮರಣೆಯನ್ನು ಮಾಡಬೇಕಂತಷ್ಟೇ ಅವರು. ಆಗ ಅವರು ಯಾವುದನ್ನು ಕಳ್ಳತನವನ್ನು ಮಾಡಬೇಕು ಅಂತ ತಾವು ಬಂದಿದ್ರಲ್ಲ, ಆಗ ಅವರಿಗೇನೋ ಬೇರೆ ಏನೋ ಕಲ್ಲು, ಏನೇನೋ ಪದಾರ್ಥಗಳು ಸಿಕ್ತಂತೆ ಅವರಿಗೆ. ಅದನ್ನು ನೋಡಿ ಅದೇ ಬಂಗಾರ, ವಜ್ರ, ವೈಡೂರ್ಯ ಅಂತ ಅಂದುಕೊಂಡು ಓಡಿ ಹೋದ್ರಂತೆ. ಅಂದರೆ ಗುರುಗಳ ಸ್ಮರಣೆಯಿಂದ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಸಾಕ್ಷಿಯೇ ಸತ್ಯಾಭಿನವ ತೀರ್ಥರು. ಇಂತಹ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ನಾವು ಮಾಡಬೇಕಾದದ್ದು ಅವಶ್ಯ ಕರ್ತವ್ಯ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಅಂತ. ಎಂತಹ ಆಪತ್ತುಗಳಿರಲಿ ಅಂತಹ ಎಲ್ಲ ಆಪತ್ತುಗಳು ಕೂಡ ಪರಿಹಾರವಾಗತ್ತೆ. ಗುರುಸ್ಮರಣೆಯಿಂದ ಸಕಲ ಸಂಪದವು. ನಮಗೆ ಸಂಪತ್ತು ಬೇಕಾ? ಜ್ಞಾನರೂಪವಾದ ಸಂಪತ್ತು ಬೇಕಾ? ಮನೆ ರೂಪವಾದ ಸಂಪತ್ತು ಬೇಕಾ? ಹಣರೂಪವಾದ ಸಂಪತ್ತು ಬೇಕಾ? ಗುರುಗಳ ಸ್ಮರಣೆಯನ್ನು ಮಾಡಿ. ಗುರುಸ್ಮರಣೆಯಿಂದ ಎಲ್ಲ ತರಹದ ಸಂಪತ್ತು ನಮಗೆ ಒದಗಿ ಬರುತ್ತದೆ ಅಂತೆ. ಹೀಗಾಗಿ ಅಂತಹ ಗುರುಸ್ಮರಣೆಯಿಂದ ಸಕಲ ಸಂಪದವು ಬರ್ತದೆ ಅಂತ ಹೇಳ್ತಾರೆ. ಗುರುಸ್ಮರಣೆಯಿಂದ ವಿಶೇಷ ಧನ ಲಭಿಸುವುದು ಅಂತೆ. ಅವರ ನಿರಂತರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಕೆಲವರು ಹೇಳುವುದುಂಟು, ಏನ್ರಿ ನಾವೆಲ್ಲ ಒಳ್ಳೊಳ್ಳೆ ಜಾಬಿನಲ್ಲಿ ಇದ್ದೇವೆ, ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ, ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾರೆ. ನಿಮಗೇನಿದೆ ಅಂತ ಶಾಸ್ತ್ರವನ್ನು ಓದಿದವರಿಗೆ ಅಥವಾ ಸುಮ್ಮನೆ ಗುರುಗಳ ಅಡಿಯಲ್ಲಿ ಇರುವಂಥವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇರುತ್ತಾರೆ. ಆದರೆ ಅವರು ಉತ್ತರವನ್ನು ಕೊಡಬೇಕು. ಯಾವತ್ತು ನಾವು ಗುರುಗಳ ಸ್ಮರಣೆಯನ್ನು ನಾವು ಮಾಡ್ತೇವೋ ಅವತ್ತು ಯಾವುದೋ ಒಂದು ರೂಪದಿಂದ ವಿಶೇಷವಾಗಿ ಧನ ನಮ್ಮ ಹತ್ತಿರವೇ ಬರುತ್ತದೆ. ನಾವು ಅದಕ್ಕಾಗಿ ಪರಿತಪಿಸೋದಲ್ಲ, ಹಣಕ್ಕಾಗಿ, ಧನಕ್ಕಾಗಿ ಅದರ ಹಿಂದೆ ನಾವು ಹೋಗುವುದಲ್ಲ, ಧನವೇ ನಮ್ಮ ಹಿಂದೆ ಬರಬೇಕು ಅಂತೆ. ಅದಕ್ಕೆ ದಾಸರು ಹೇಳ್ತಾರಲ್ಲ, ಹಣಕ್ಕಾಗಿ ನಿನ್ನನ್ನೇ ನಂಬಿರುವರೋ. ಹಣಕ್ಕಾಗಿಯೇ ಜನರನ್ನು ನಂಬ್ತಾರೆ. ಹಾಗಾದರೆ ಧನಕ್ಕಾಗಿ ನಾವು ಹಿಂದೆ ಹೋಗಬಾರದು. ನಾವೇನಾದರೂ ಧನಕ್ಕಾಗಿ ನಾವು ಹಿಂದೆ ಹೋದರೆ ನಾವು ಧನ ಆಗ್ತೀವಿ. ನಮಗೆ ಧನವೇ ನಮ್ಮ ಹಿಂದೆ ಬೆನ್ನು ಹತ್ತಿಕೊಂಡು ನಮಗೆ ಬರಬೇಕಾದರೆ ಗುರುಗಳ ಸ್ಮರಣೆಯನ್ನು ಮಾಡಿ.
ಆ ಗುರುಗಳು ನೀಡುತ್ತಾರೆ. ನೀಡುವ ಶಕ್ತಿ ಸಾಮರ್ಥ್ಯ ಅವರಿಗೆ ಇದೆ, ಅವರಿಗೂ ನೀಡುತ್ತಾರೆ. ಹೀಗಾಗಿ ವಿಶೇಷ ಧನ ದೊರಕುವುದು ಗುರುಸ್ಮರಣೆಯಿಂದ ಹರಿ ಒಲೆದು ಪೊರೆವಾ ಅಂತ ಹೇಳುತ್ತಾರೆ. ಗುರುಗಳ ಸ್ಮರಣೆಯನ್ನು ಮಾಡುವ ಮೂಲಕ ನಮಗೆ ಭಗವಂತನೇ ಒಲಿತಾನೆ ಅಂತೆ. ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ, ಗುರುಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಅಂತ ಹೇಳುತ್ತಾರೆ. ಹೀಗಾಗಿ ಆ ಗುರುಗಳ ಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ಆಪತ್ತುಗಳು ದೂರವಾಗಿ ಎಲ್ಲ ತರಹದ ಸಂಪತ್ತುಗಳೂ ಒದಗಿ ಬಂದು ಭಗವಂತನ ಸಾಕ್ಷಾತ್ಕಾರವೂ ಆಗತ್ತೆ ಅಂತ ಹೇಳುತ್ತಾರೆ. ಇದು ಗುರುಗಳ ಮಹಿಮೆ ಅಂತ. ಮೂರನೆಯ ನುಡಿಯನ್ನು ನೋಡೋಣ. ಏನು ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ ನೋಡಿ, ಕೇಳೋಣ ಒಂದು ಬಾರಿ. ಗುರುಗಳಿಂದಧಿಕ ಇನ್ನಾಪ್ತರು ನಿನಗೆ, ಗುರುಗಳೇ ಪರಮಹಿತಕರು ನೋಡು. ಗುರು ಸ್ವಾಮಿ ವರದ ಗೋಪಾಲ ವಿಠಲ, ಗುರುಸ್ವಾಮಿ ವರದ ಗೋಪಾಲ ವಿಠಲ, ಸರ್ವ ದುರಿತಗಳ ಕಳೆವನು ಸುಖ ಗೆರೆವ ನೋಡು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ. ಅಂದರೆ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ಅಂತ ನಾವೆಲ್ಲ ಅಂದ್ಕೊಂಡಿರ್ತೇವೆ. ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಇವರೇ ನಮಗೆ ಆಪ್ತರು ಅಂತ. ಅದಕ್ಕೆ ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧೆಯಲ್ಲಿ ಹೇಳ್ತಾ, ಯಾರು ನಮಗೆ ಆಪ್ತರು ಅಂತಂದರೆ, ನಾವು ಜಗತ್ತಿನಲ್ಲಿ ಯಾರ್ಯಾರನ್ನು ನಾವು ಪ್ರೀತಿ ಮಾಡ್ತೇವಲ್ಲ, ಅಭಿಮಾನವನ್ನು ಮಾಡ್ತೇವೆ, ಪ್ರೀತಿಯನ್ನು ಮಾಡ್ತೇವೆ. ಎಷ್ಟು ಅಭಿಮಾನವನ್ನು ಮಾಡ್ತೇವಲ್ಲ, ಆ ಅಭಿಮಾನ ಪ್ರೀತಿ ನಾವು ನಮ್ಮವರ ಮೇಲೆ ನಾವು ಎಷ್ಟು ಮಾಡ್ತೇವೋ ಅದಕ್ಕಿಂತಲೂ ಹೆಚ್ಚಿನ ಎಲ್ಲವನ್ನು ಮೀರಿ ನಾವು ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ನಾವು ಆ ಪ್ರೀತಿಯನ್ನು ನಾವು ತೋರಿಸಬೇಕು ಅಂತೆ. ಇದು ಯಾಕೆ ಅಂದರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಈ ಜೀವನಕ್ಕೆ, ಅದಕ್ಕೆ ಹೇಳ್ತಾರಲ್ಲ, ತಥಾ ಭ್ರಾತ ಸರ್ವೇ ಸಂಸಾರ ಹೇತವಃ ಅಂತೆ. ಎಲ್ಲರೂ ಸಂಸಾರಕ್ಕೆ ಕಾರಣರಾದವರು. ಗುರುರೇಕ ಸದಾ ಸೇವ್ಯ ಸಂಸಾರೋದ್ಧರಣ ಕ್ಷಮ. ಸಂಸಾರವನ್ನು ಉದ್ಧಾರವನ್ನು ಮಾಡುವವರು ಗುರುಗಳು ಮಾತ್ರವೇ. ಆದ್ದರಿಂದ ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ. ಇನ್ಯಾರು ಆಪ್ತರು ಯಾರು ನಿನಗೆ? ಗುರುಗಳೇ ಪರಮ ಹಿತಕರು ನೋಡು. ನೋಡಿ ಹೇಗಿದೆ ಅಂತಂದರೆ, ತಂದೆ ತಾಯಿಗಳು ಕೆಲವು ವರ್ಷಗಳವರೆಗೆ ನಮ್ಮನ್ನು ಸಾಕಿ ಬೆಳೆಸಿ ಎಲ್ಲವನ್ನೂ ನೀಡುತ್ತಾರೆ. ಸ್ವಲ್ಪ ದೊಡ್ಡವರಾದ ಮೇಲೆ ಇನ್ನು ನಮಗೆ ವಯಸ್ಸಾಯ್ತಪ್ಪ, ಇನ್ನು ನೀನೇ ನಮ್ಮನ್ನು ನೋಡ್ಕೋಬೇಕು ಅಂತ ಹೇಳಿಬಿಡ್ತಾರೆ. ಹೆಂಡತಿ ಮಕ್ಕಳು ಇವರೆಲ್ಲ ಎಲ್ಲಿಯವರೆಗೂ ಇರುತ್ತಾರೆ. ಆದರೆ ಪರಮಹಿತಕರು, ನಮ್ಮ ಶಿಷ್ಯ ಚೆನ್ನಾಗಿ ಇರಲಿ, ನಮ್ಮ ಶಿಷ್ಯ ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿ ಅಂತ ಯಾವಾಗಲೂ ಹಿತವನ್ನೇ ಬಯಸುವವರು. ಆದರೆ ಬೇರೆಯವರು ಹಾಗಲ್ಲ, ಹಿತವನ್ನು ಹೆಚ್ಚು ಬಯಸೋದಿಲ್ಲ, ಬಯಸ್ತಾರೆ. ಗುರುಗಳು ಯಾವಾಗಲೂ ಹಿತವನ್ನೇ ಬಯಸ್ತಾ ಇರ್ತಾರೆ. ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು. ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಭಗವಂತ ಎಲ್ಲ ತರಹದ ದುರಿತಗಳನ್ನು ಕಳೆದು ಸುಖಗೆರೆವ ನೋಡು. ಸುಖದ ಎರಿತಾನೆ ಅಂತೆ, ನಮಗೆ ಸುಖಗೆರಿತಾನೆ ಅಂದರೆ ಸುಖವನ್ನು ಸಂತತ ಪ್ರವಾಹದಂತೆ ನಮಗೆ ನೀಡುತ್ತಾನೆ ಅಂತೆ. ಸುಖವನ್ನು ಯಾವಾಗ ಗುರುಗಳ ಸ್ಮರಣೆಯಿಂದ ಮಾಡುವ ಮೂಲಕ. ಅಂತಹ ಗುರುಗಳ ಸ್ಮರಣೆ ನೀವು ಎಲ್ಲರೂ ಸೇರಿ ನಿರಂತರದಲ್ಲಿಯೂ ಕೂಡ ಮಾಡೋಣ. ಆ ಗುರುಗಳ ಗುಣಗಾನವನ್ನು ಮಾಡೋಣ. ಗುರುಗಳ ಮಾಡುವ ಉಪಕಾರದ ಚಿಂತನೆಯನ್ನು ನಾವು ನಿರಂತರದಲ್ಲಿ ಮಾಡೋಣ. ಅವರಿಗೆ ಯಾವ ಉಪಕಾರವೂ ನಮ್ಮಿಂದ ಏನೂ ಆಗಬೇಕಾಗಿಲ್ಲ ಗುರುಗಳಿಗೆ. ಆದರೆ ಆ ಗುರುಗಳಿಂದಲೇ ನಮಗೆ ಯಾವಾಗಲೂ ನಮಗೆ ಉಪಕಾರ ಆಗೋದು. ಆದ್ದರಿಂದ ಅಂತಹ ಗುರುಗಳು ಯಾವಾಗಲೂ ನಮಗೆ ಇರಲಿ ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾ, ವರದ ಗೋಪಾಲ ವಿಠ್ಠಲದಾಸರು ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಗುರುಗಳ ಸ್ಮರಣೆಯನ್ನು. ಅಂತಹ ಗುರುಗಳು ನಮಗೆ ಸಿಕ್ಕದ್ದು ಜನ್ಮ ಜನ್ಮಾಂತರದ ಪುಣ್ಯ.
ಮತ್ತು ಅದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಗುರುಗಳ ಸ್ಮರಣೆಯು ನಾವು ನಿರಂತರದಲ್ಲಿ ಆಗಲಿ ಅನ್ನೋದಕ್ಕಾಗಿ ಆ ಗುರುಗಳು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇಂತಹ ಒಂದು ವಿಶೇಷವಾದಂತಹ ಗುರುಸ್ಮರಣೆಯ ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ನಮ್ಮ ಜ್ಞಾನವಾಹಿನಿಯ ಪರಿವಾರದವರು ವಿಶೇಷವಾಗಿ ದಾಸ ಸಾಹಿತ್ಯದ ಮೂಲಕವಾಗಿಯೂ ಕೂಡ ಗುರುಗಳ ಸ್ಮರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಡುವಂತಹ ಒಂದು ಸಂಚಿಕೆಗಳನ್ನು ಅವರು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇಂತಹ ವಿಶೇಷವಾದಂತಹ ಸಂಚಿಕೆಗಳನ್ನು ಮಾಡುವಂತಹ ನಮ್ಮ ಜ್ಞಾನವಾಹಿನಿಯ ಪರಿವಾರದವರಿಗೆ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಗುರುವನುಗ್ರಹ ಅವರ ಮೇಲೆ ಸದಾ ಕಾಲದಲ್ಲಿ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ನನ್ನ ವಾಕುಸುಮಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಸೀತಾಬ್ದಿ ಶ್ರೀರಾಮಚಂದ್ರ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.